ಎಲ್ಲರಿಗೂ ನಮಸ್ಕಾರ. ಮೊದಲು ನಾನು ಯಾರು ನಮಗೆ ಈ ಒಂದು ದೊಡ್ಡ ಐತಿಹಾಸಿಕ ಪ್ರಯೋಗಕ್ಕೆ ಸಹಕಾರ ಕೊಡಬೇಕು ಬಂದಿದ್ದೀರಿ. ಫಸ್ಟ್ ಅವರೆಲ್ಲೂ ಕೂಡ ಸರ್ಕಾರದ ಪರವಾಗಿ ಬೆಂಗಳೂರು ಜಿಲ್ಲೆ, ಇದು ರಾಮನಗರ ಜಿಲ್ಲೆ, ಬೆಂಗಳೂರು ಜಿಲ್ಲೆ, ಅದರ ಪರವಾಗಿ ನಿಮ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಎರಡನೇದು, ವೇದಿಕೆಯಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳಿದ್ದಾರೆ, ರಾಮನಗರ ರೆಡ್ಡಿ ಅವರು, ಸುರೇಶ್ ಇದ್ದಾರೆ, MP ಅವರು, ನಮ್ಮ ಬಾಲಕೃಷ್ಣ ಇದ್ದಾರೆ, ಶ್ರೀನಿವಾಸ್ ಇದ್ದಾರೆ, ನಮ್ಮ ಇಕ್ಬಾಲ್ ಅಹಮದ್ ಅವರು ಇದ್ದಾರೆ, ರವಿ ಅವರಿದ್ದಾರೆ, DC ಅವರು, CO ಅವರೆಲ್ಲ ಕೂಡ ನಮ್ಮ SP ಅವರೆಲ್ಲ ಇದ್ದಾರೆ, ರಾಜಣ್ಣ ಅವರಿದ್ದಾರೆ, ನಮ್ಮ ಪ್ರೋಗ್ರಾಮಿಂಗ್ ಕೋಆರ್ಡಿನೇಷನ್ ಕಮಿಟಿ ಚೇರ್ಮನ್. ಇದು ನನಗೆ ಅತಿ ಹೆಚ್ಚು ಪ್ರಿಯವಾದಂತ ಕಾರ್ಯಕ್ರಮ. ದಿ ಮೋಸ್ಟ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ದಿಸ್ ಪ್ರೋಗ್ರಾಮ್. ಇದು ರಾಮನಗರ ಜಿಲ್ಲೆ ಕಾರ್ಯಕ್ರಮ ಅಲ್ಲ. ಇವತ್ತು ಏನ್ ಪ್ರಾರಂಭ ಇವತ್ತು ಮಾಡ್ತಾ ಇದ್ದೀವಿ, ಇದು ನಾಳೆ ಎಲೆಕ್ಷನ್ ಕಮಿಷನ್ ಅನೌನ್ಸ್ ಆಗ್ತಾ ಇದೆ, ಡೇಟ್ಸ್ ಅನೌನ್ಸ್ ಆಗ್ತಾ ಇದೆ. ಟೈಮ್ ವೇಸ್ಟ್ ಮಾಡಬಾರ್ದು ಅಂತೇಳಿ ನಾವು ಇವತ್ತು ಕೆಲವೊಂದು ವಿಲಿಂಗ್ನೆಸ್ ತೆಗೆದುಕೊಂಡು ಕೆಲವು ಚಾಲನೆ 2-3 ತಿಂಗಳು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ತರಾತುರಿಗೆ ನಾವು ಕಲಿತೇವೆ. ಇದು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ. ಇದ್ರ ಬಗ್ಗೆ ಎಲೆಕ್ಷನ್ ಆದ್ಮೇಲೆ ನಡೀತಿದೆ. ನಾನು ಮುಖ್ಯಮಂತ್ರಿಗಳು ಸಂಪುಟದಲ್ಲಿ ಚರ್ಚೆ ಮಾಡಿ ಇದು ಸ್ಟೇಟ್ ಲೆವೆಲ್ ಅಲ್ಲಿ ಒಂದು ಸಮಿತಿ ರಚನೆ ಮಾಡಿದ್ದೇವೆ. ನಮ್ಮ ಪ್ರಣಾಳಿಕೆಯಲ್ಲಿ ನಾನೇ ಇದನ್ನ ಪ್ರಸ್ತಾವನೆಯನ್ನ ಮಾಡಿದ್ದೇನೆ. ಇದು ಸ್ಟೇಟ್ ಲೆವೆಲ್ ಅಲ್ಲಿ 5 ಮೆಂಬರ್ಸ್ ಮಿನಿಸ್ಟ್ರಿ ಇರುವಂತ ಒಂದು ಕಮಿಟಿ. ನಾನು ಇಂಡಸ್ಟ್ರೀಸ್ ಮಿನಿಸ್ಟ್ರು, ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ಮತ್ತು IT ಮಿನಿಸ್ಟ್ರು, ಪ್ಲಾನಿಂಗ್ ಮಿನಿಸ್ಟ್ರು, ಪ್ರೈಮರಿ ಎಜುಕೇಶನ್, ಹೈಯರ್ ಎಜುಕೇಶನ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್, ಇಷ್ಟು ಜನ ಮಂತ್ರಿಗಳ ಒಂದು ತಂಡ ರಚನೆ ಆಗಿದೆ. ನಾನು ಅದಕ್ಕೆ ಚೇರ್ಮನ್. ನಮ್ಮ ರಜನೀಶ್ ಗೋಯಲ್ ಅವರ ಏನು ವೈಫ್ ಇದ್ದಾರೆ, ಶಾಲಿನಿ ರಜನೀಶ್, ಅವರು ಇದಕ್ಕೆ ಕನ್ವೀನರ್ ಆಗಿದ್ದಾರೆ. ಒಂದು ಕಮಿಟಿ ಫಾರ್ಮೇಶನ್ ಆಗಿದೆ. ಇನ್ನು ನಾವು ಅದನ್ನ ರೂಪುರೇಷೆಗಳೆಲ್ಲ ರೆಡಿ ಮಾಡ್ತೀವಿ. ಸ್ಟೇಟ್ ಲೆವೆಲ್ ಅಲ್ಲಿ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಕೂಡ ತಯಾರು ಮಾಡ್ತೀವಿ. ಒಂದು ದಿನ ಈ CSR ಬಗ್ಗೆ ಇನಿಷಿಯೇಟಿವ್ ತಗೊಂಡು ಪ್ರಾರಂಭ ಮಾಡಿದಾಗ 2,000 ಕೋಟಿ ರೂಪಾಯಿ ಇದಕ್ಕೆ ಕೊಡ್ಲಿಕ್ಕೆ ಜನ ಮುಂದೆ ಬಂದು ಕನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ. 2,000 crore. ಈಗಾಗಲೇ ಬಜೆಟ್ ಅಲ್ಲಿ ನಾವು 2,000 ಶಾಲೆಗಳನ್ನ ಪ್ರಾರಂಭ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಇದು ನಮ್ಮ ಚೈಲ್ಡ್ ಆಗಿರೋದ್ರಿಂದ, ನಮ್ಮ ಮಗು ಆಗಿರೋದ್ರಿಂದ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ನಮ್ಮ ಉದ್ಯಮಿಗಳ ಹತ್ರ ಮಾತಾಡಿ, ನೀವು ಯಾರಿಗೂ ಕೂಡ CSR ಫಂಡ್ ಕೊಟ್ಟು ವೇಸ್ಟ್ ಮಾಡಬೇಡಿ. ದಿ ಫಸ್ಟ್ ಪ್ರಯಾರಿಟಿ ಆಫ್ ದಿ CSR ಫಂಡ್ ಶುಡ್ ಗೋ ಟು ಪ್ರೈಮರಿ ಎಜುಕೇಶನ್. ನಮ್ಮ ಪ್ರೈಮರಿ ಎಜುಕೇಶನ್ ಹೋಗ್ಬೇಕು ಅಂತ ನಮ್ಮ ಜಿಲ್ಲೆಗೆ ನಾವು ತಿಳಿಸಿದ್ದು. ಆ ಪ್ರಕಾರ ಇಲ್ಲಿರುವಂತವರೆಲ್ಲ ಒಪ್ಕೊಂಡಿದ್ರು. ಇವತ್ತು ಪ್ರಣಬ್ ಮುಖರ್ಜಿ ಅವ್ರನ್ನ ನಾವು ನೆನೆಸ್ಕೊಳ್ಬೇಕು. ಅವರು ಇದನ್ನ ಪ್ರಾರಂಭ ಮಾಡಿದ್ರು. ಈಗಾಗಲೇ ಬೇಕಾದಷ್ಟು ಕಡೆ CSR ಅನುಕೂಲ ಆಗ್ತಾ ಇದೆ. ನಾವು ಇಡೀ ರಾಜ್ಯದಲ್ಲಿರುವಂತಹ ಎಲ್ಲ ಬ್ಯಾಂಕ್ಸ್ ಇರ್ಬೋದು, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇರ್ಬೋದು, ಕಾರ್ಪೊರೇಟ್ಸ್ ಇರ್ಬೋದು, ಕಂಪ್ನಿಗಳು ಇರ್ಬೋದು, ಎಲ್ಲರೂ ಕೂಡ ನಾವು ಸರ್ಕಾರದಿಂದ ಅಫಿಷಿಯಲ್ ಆಗಿ ಅವ್ರಿಗೆ ಪತ್ರ ಬರೀತಾ ಇದ್ದೀವಿ. ಡೋಂಟ್ ವೇಸ್ಟ್ ಯುವರ್ ಮನಿ. ಗೌರ್ಮೆಂಟ್ ಆಸ್ ಎ ಪ್ರೋಗ್ರಾಮ್ ಫಸ್ಟ್ ನೀವು ಪ್ರಯಾರಿಟಿ ನಮ್ಮ ಪ್ರೈಮರಿ ಎಜುಕೇಶನ್ ಕೊಡಬೇಕು ಅಂತ. ಉದ್ದೇಶ ಏನಂತಂದ್ರೆ, ದಿ ಚಿಲ್ಡ್ರನ್ ಆರ್ ದ ಮೋರ್ ಲಕ್ಕಿಯೆಸ್ಟ್ ಪೀಪಲ್ ಇನ್ ದಿಸ್ ವರ್ಲ್ಡ್. ಮಕ್ಕಳೇ ಅದೃಷ್ಟವಂತರು. ಯಾವುದೇ ತಂದೆ ತಾಯಿ ಅದ್ರ ಆಸೆ ಏನಪ್ಪಾ ಅಂತಂದ್ರೆ ತನ್ನ ಮಗುಗೆ ಒಂದು ಒಳ್ಳೆ ಎಜುಕೇಶನ್, ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅಂತ. ತಾನು ಡ್ರೈವರ್ ಆಗಿರ್ಬೋದು, ನಾನು ಸ್ವೀಪರ್ ಆಗಿರ್ಬೋದು, ಏನೇ ಕೂಲಿ ಕೆಲಸ ಮಾಡ್ತಿರ್ಬೋದು, ನನ್ನ ಮಕ್ಕಳು ನನ್ನಂಗಿರಬಾರದು ಅನ್ನೋದು ಎಲ್ಲರ ಆಸೆ. ಅದಕ್ಕೆ ಅದು ಬಿಟ್ರೆ ಬೇರೆ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ನಾನು ನಮ್ಮ ಜಿಲ್ಲೆಯಲ್ಲಿ ನಾನು ಗಮನಿಸಿದ್ದೇನೆ,
ಸುಮಾರು 60-70 ಸಾವಿರ ಕುಟುಂಬಗಳು ಒಂದೊಂದು ತಾಲೂಕಿಂದ ಬೆಂಗಳೂರಿಗೆ ವಲಸೆ ಹೋಗಿದ್ದಾರೆ, ಕೂಲಿಗೆ ಹೋಗಿದ್ದಾರೆ, ಕೆಲಸಕ್ಕೆ ಹೋಗಿದ್ದಾರೆ. ತಂದೆ ತಾಯಿಯರು ಮಾತ್ರ ಇಲ್ಲಿದ್ದಾರೆ, ಮಕ್ಕಳುಗಳೆಲ್ಲ ಬೇರೆ ಬೇರೆ ಶಾಲೆಗಳೆಲ್ಲ ಸೇರಿಸ್ತಾ ಇದ್ದಾರೆ. ಕಷ್ಟ ಆಗ್ತಾ ಇದೆ. ಎಲ್ಲರೂ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಇದೆ, ನಾನಿಲ್ಲ ಅಂತ ಹೇಳುದಿಲ್ಲ. ನಾವು ಪ್ರತಿ ದೇಶ, ಯಾವ ದೇಶಕ್ಕೆ ಹೋದ್ರು ನಮ್ಮ ಕರ್ನಾಟಕದಂತ ಮಕ್ಕಳು ಇಂಜಿನಿಯರ್ಸು, ಡಾಕ್ಟರ್ಸ್ ಆಗಿ ಹ್ಯೂಮನ್ ರಿಸೋರ್ಸ್ ಬಹಳ ಬೇರೆ ರಾಜ್ಯದ ಲೆಕ್ಕ ಹಾಕೊಂಡ್ರೆ ನಮ್ಮಲ್ಲೇ ಇದೆ. 67 ಮೆಡಿಕಲ್ ಕಾಲೇಜಸ್ ಇದೆ, 270 ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಬೇರೆ ಬೇರೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್, MBA ಪ್ರೋಗ್ರಾಮ್ಸ್ ಎಲ್ಲ ಸೇರಿ ಸುಮಾರು 1,000 ಕಾಲೇಜ್ ಇದೆ. ಇಡೀ ದೇಶದಲ್ಲಿ ಯಾವುದೂ ಇಲ್ಲ. ಆದ್ರೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ವಂಚಿತರಾಗ್ತಾ ಇದ್ದಾರೆ. ಆ ಕ್ವಾಲಿಟಿ ಎಜುಕೇಶನ್ ನಮ್ಮ ಮಕ್ಕಳಿಗೆ ಕೊಡಿಸ್ಬೇಕು. ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಬೆಂಗಳೂರಿಗಾಗಲಿ, ರಾಮನಗರಗಾಗಲಿ, ಚನ್ನಪಟ್ಟಣಗಾಗಲಿ, ಕನಕಪುರಕ್ಕಾಗಲಿ ಈ ವಿದ್ಯಾಭ್ಯಾಸಕ್ಕೋಸ್ಕರ ನಮ್ಮ ಪಂಚಾಯತಿ ಮಟ್ಟದ ಮಕ್ಕಳು ವಲಸೆ ಬರೋದನ್ನ ನಾವು ತಪ್ಪಿಸ್ಬೇಕು. ಟೌನ್ಗಳಿಗೆ ಬಂದ್ರೆ ಇಲ್ಲ ಬೆಂಗಳೂರು ಬಂದ್ರೆ ತಿರ್ಗಿ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೋಗ್ತದೆ, ಅಲ್ಲಿ ಮನೆ, ಅಲ್ಲಿ ಪರಿಸರ ಎಲ್ಲ ಹಾಳಾಗ್ತದೆ. ಹಿಂದೆ ರಾಜೀವ್ ಗಾಂಧಿ ಅವರು ನವೋದಯ ಮಾಡ್ ಅಂತ ಹೇಳಿ ಒಂದು ಶಾಲೆನ ಹಳ್ಳಿಗಳಲ್ಲಿ ತರಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಡಿಸ್ಟ್ರಿಕ್ಟ್ ಒಂದು ಸ್ಕೂಲ್ ಅಂತ ಕೊಟ್ಟರು. ಆಮೇಲೆ ಮೊರಾರ್ಜಿ ದೇಸಾಯಿ ಅವರ ಹೆಸರಿನಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಕೂಡ ನಾವೀಗಾಗಲೇ ಕೆಲವು ಕಡೆ ಮಾಡಿದ್ದೇವೆ. ಅದು ಕೂಡ ಬಹಳ ಸಕ್ಸಸ್ಫುಲ್ ಆಗಿದೆ. 5 ಕೋಟಿಯಿಂದ 25 ಕೋಟಿವರೆಗೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ. ಸೊ ಆ ದೃಷ್ಟಿಯಿಂದ ಇವತ್ತು ನಾವು ಸರ್ಕಾರದವರು ಅಪೀಲ್ ಮಾಡಿದ್ದೇವೆ. ಇಲ್ಲಿ ನಿಮ್ಗೆ ಇವತ್ತು ಏನು 20 ಜನ ಇಲ್ಲಿ ಸ್ಕೂಲ್ ಕಟ್ಟಲಿಕ್ಕೆ ಬಂದಿದ್ದೀರಿ, ಈ ಸ್ಕೂಲ್ನ ಇದು ಸರ್ಕಾರಿ ಸ್ಕೂಲ್ ಆಗಿರ್ತದೆ. ಇದಾದ್ಮೇಲೆ ನಾನು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡಿದೆ, ಒಂದು ರೌಂಡ್ ಮಾತಾಡಿದ್ದೆ. ಪ್ರೈವೇಟ್ ಮ್ಯಾನೇಜ್ಮೆಂಟ್ ಅವರು ಈ ಸ್ಕೂಲ್ನ ನೀವು ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀರಿ, ನಿಮ್ಮ ಹೆಸರು ಇರ್ತದೆ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರು ಈ ಸ್ಕೂಲ್ನ ದತ್ತು ತೆಗೆದುಕೊಳ್ತಾರೆ. ಬಿಲ್ಡಿಂಗು ನಿಮ್ದು ಇರ್ತದೆ, ನಿಮ್ಮ ಹೆಸರನ್ನು ನಾವೇನ್ ಮಾಡ್ತೀವಿ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರು ದತ್ತು ತೆಗೆದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ CBSE ಸ್ಕೂಲ್, ICSE ಸ್ಕೂಲ್ ಅವ್ರಿಗೆ ನಾವು ಬೇಕಾದ್ರೆ ಸಹಾಯ ಮಾಡ್ತೀವಿ. ಅವರು ಏನೇನು ಶಾರ್ಟೇಜ್ ಆಫ್ ಟೀಚರ್ಸ್ ಇದೆ, ಏನ್ ಕ್ವಾಲಿಟಿ ಎಜುಕೇಶನ್ ಇದೆ, ಆ ಕ್ವಾಲಿಟಿ ಎಜುಕೇಶನ್ ಬೆಂಗಳೂರಲ್ಲಿರುವಂತಹ ಕ್ವಾಲಿಟಿ ಎಜುಕೇಶನ್ ನಮ್ಮ ಪ್ರೈಮರಿ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಅವರೆಲ್ಲ ಸೇರಿ ಬ್ಲೆಂಡ್ ಮಾಡಿಕೊಂಡು ನೀವು ಕಟ್ಕೊಡ್ತಾ ಇರಂತ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಆ ಕ್ವಾಲಿಟಿ ಎಜುಕೇಶನ್ ಸ್ಕೂಲ್ ಅನ್ನ ಕೊಡಬೇಕು ಅನ್ನೋದು ಇದು ಒಂದು ಉದ್ದೇಶ. ಇದು 3 ಜನ ಜಾಯಿಂಟ್ ಓನರ್ಸ್ ಇದೆ. ಒಂದು ನೀವು ಇನ್ಫ್ರಾಸ್ಟ್ರಕ್ಚರ್ ಕಟ್ಕೊಟ್ಟಿರೋರು, ಇನ್ನೊಂದು ನಂಬರ್ 2 ಇದನ್ನ ಸರ್ಕಾರ, ಅಲ್ಲಿ ಮಕ್ಕಳು, ಸರ್ಕಾರದ ಮಕ್ಕಳು 2 ಪಂಚಾಯತಿ 3 ಪಂಚಾಯತಿಗೆ ಸೇರಿ ಈಗಾಗಲೇ ನಾವು ಕೆಲವು ಜಾಗಗಳನ್ನ ಐಡೆಂಟಿಫೈ ಮಾಡಿದ್ದೇವೆ. ಸರ್ಕಾರಕ್ಕೂ ಕೂಡ ನಾವು ಎಲ್ಲಿ ಜಾಗ ಇಲ್ಲ ಆ ಪಂಚಾಯತಿ ಮಟ್ಟದಲ್ಲಿ 2 ಪಂಚಾಯತಿ 3 ಪಂಚಾಯತಿ ಸೇರಿ ಜಮೀನನ್ನ 2 ಎಕರೆ 3 ಎಕರೆ ಕಟ್ಟಿಕೊಡ್ಲಿಕ್ಕೂ ಕೂಡ, ಕೊಂಡುಕೊಡ್ಲಿಕ್ಕೂ ಕೂಡ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಸೊ ನೀವು ಈ ನಾವೇನ್ ಡಿಸೈನ್ ಅಲ್ಲದೆ ನಿಮ್ಗೆ ಇನ್ನ ಏನಾದ್ರು ಒಳ್ಳೆ ಡಿಸೈನ್ ಇತ್ತು ಅಂತಂದ್ರೆ ವಿ ಆರ್ ಮೋಸ್ಟ್ ವೆಲ್ಕಮ್ ಟು ಇಟ್. ನಮ್ಮ ಡಿಸೈನ್ಗೆ ನೀವು ಇರಬೇಕು ಅಂತ ಏನಿಲ್ಲ, ಇನ್ನ ಜಾಸ್ತಿ ಕಟ್ಕೊಡ್ತೀನಿ ಅಂದ್ರು ನಮ್ದೇನು ಅಭ್ಯಂತರ ಏನಿಲ್ಲ. ಒಳ್ಳೆ ಕ್ವಾಲಿಟಿ, ಇನ್ನ ಅದ್ರ ಜೊತೆಗೆ ಟೇಬಲ್ ಕೊಡ್ತೀನಿ, ಚೇರ್ ಕೊಡ್ತೀನಿ, ಲ್ಯಾಬ್ ಕೊಡ್ತೀನಿ, ಬುಕ್ಸ್ ಕೊಡ್ತೀನಿ, ಕಂಪ್ಯೂಟರ್ಸ್ ಕೊಡ್ತೀನಿ, ಅದಕ್ಕೂ ವಿ ಆರ್ ಮೋಸ್ಟ್ ವೆಲ್ಕಮ್. ಸೊ ಈ ವರ್ಷ ಕಂಪ್ಲೀಟ್ ಇಡೀ ರಾಜ್ಯದಲ್ಲಿ ನಾಳೆ ಬೆಳಗ್ಗೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ. ಎಲ್ಲ DC-ಗಳಿಗೂ ಕಾಗದ ಬರೀತಾ ಇದ್ದೀನಿ. ಯು ಶುಡ್ ಇನ್ಫಾರ್ಮ್ ಆಲ್ ದಿ ಎಂಟೈರ್ ಸ್ಟೇಟ್, ನೋ CRS ಫಂಡ್ ಶುಡ್ ಬಿ ಗೋ. ಕೆಲವರು ಏನಾಗ್ತದೆ, ಮಿಸ್ಯೂಸ್ ಆಗ್ತಾ ಇದೆ. ಬೇರೆ ಬೇರೆ ಕಂಪನಿಗಳಿಗೆ ಒತ್ತಡಕ್ಕೆ ಏನೋ ಒಂದು ಟ್ರಸ್ಟ್ಗಳು ಕೊಟ್ಬಿಡೋದು, ಏನೋ ತೋರಿಸೋದು, ಇವೆಲ್ಲ ಆಗ್ತವೆ. ಸೊ ಅದಕ್ಕೆ ಇದನ್ನ ಈ ವರ್ಷ ಪ್ರೈಮರಿ ಎಜುಕೇಶನ್. ಲಾಸ್ಟ್ ಇಯರ್ ನಾವು ಇನ್ಫೋಸಿಸ್ಗೆ ನನ್ನ ಬ್ರದರ್ ಮಾತಾಡಿದ್ರು. ಅವರು ನಮ್ಮ ಕನಕಪುರದಲ್ಲಿ ತಾಯಿ ಮಗು ಹಾಸ್ಪಿಟಲ್ ಅಂತ ಕಟ್ಕೊಟ್ಟಿದ್ದಾರೆ. ವೆಲ್ ಎಕ್ವಿಪ್ಡ್, 50 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಹಾಸ್ಪಿಟಲ್ ಇನ್ಫೋಸಿಸ್ ಅವರು ಕಟ್ಕೊಟ್ಟಿದ್ದಾರೆ. ಈಗ ಗುಡಿಗಳಲ್ಲಿ ಕಟ್ಟಲಿಕ್ಕೆ ಈಗ ಶುರು ಮಾಡಿದ್ದಾರೆ. ಸೊ ಆ ರೀತಿ CSR ದುಡ್ಡು ವೇಸ್ಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರಿಯಾದ ರೀತಿಯಲ್ಲಿ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು ಅಂತ ಇದೊಂದು ಇಡೀ ದೇಶಕ್ಕೆ ಮಾದರಿ ಆದಂತ ಒಂದು ಕಾರ್ಯಕ್ರಮ.
ಸೊ ನಾವು ಫಸ್ಟ್ ಇದನ್ನ ಪ್ರೈಮರಿ ಎಜುಕೇಶನ್ಗೆ ತೆಗೆದುಕೊಳ್ಬೇಕು. ಇದರಿಂದ ಸರ್ಕಾರಕ್ಕೆ 3 ಲಾಭ. ಒಂದು ಸಮಾಧಾನ, ಒಂದು ನಮ್ಮ ಮಕ್ಕಳನ್ನ ಬೆಂಗಳೂರಲ್ಲಿ, ಕನಕಪುರಕ್ಕಾಗಲಿ, ರಾಮನಗರಕ್ಕಾಗಲಿ ವಲಸೆ ಬರೋದನ್ನ ತಪ್ಪಿಸ್ಬೇಕು. ಯಾವುದೇ ಹಳ್ಳಿಯಿಂದ ಅಲ್ಲೇ ಇರಬೇಕು, ಅಲ್ಲೇ ಅವರಿಗೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು. ಬೆಂಗಳೂರಿನಲ್ಲಿ ಏನ್ ಎಜುಕೇಶನ್ ಇದೆ ಅಲ್ಲಿ ಎಜುಕೇಶನ್. ಇದನ್ನ ನಾವು ಫೀಸು ಮತ್ತೊಂದು ಯಾರು ಕಟ್ಟಂತದಕ್ಕೆ ಗೌರ್ಮೆಂಟ್ ಫೀಸ್ ಹೆಂಗ್ ನಡೆಸ್ತೀವೋ ಅದೇ ರೀತಿ ಸರ್ಕಾರಿ ಶಾಲೆನ ನಡೆಸಿ ಈ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅನ್ನೋದು ಇದೆ. ನಾನು NPS ಅವ್ರಿಗೂ ಮಾತಾಡಿದೆ. NPS ಅವರು ಒಂದು ಸ್ಕೂಲ್ ಅನ್ನ ನಾನೇ ಕಟ್ತೀನಿ ಅಂದ್ರೆ 1 ಆಗೋದ್ರೆ ಜಾಸ್ತಿ ಕಟ್ಟಬೇಕು ಅಂತ ಅವ್ರು ಮಾತಾಡ್ತಾರೆ. ಅವ್ರ ಬಿಲ್ಡಿಂಗು ಕಟ್ಕೊಡ್ತೀನಿ, ಟೀಚರ್ ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಿಂಗೆ ನಾನು ಎಲ್ಲಾ ಮ್ಯಾನೇಜ್ಮೆಂಟ್ ಕೂಡ ನಾನು ಅದೇ 1 ರೌಂಡ್ ಮಾತುಕತೆ ಮಾಡಿದ್ದೀನಿ. ಎಲೆಕ್ಷನ್ ಆದ ತಕ್ಷಣ ಮಾಡಿದ್ದೀನಿ. ಈಗ ನಾನು ನಂದೊಂದು ಸ್ಕೂಲ್ ಇದೆ, ನ್ಯಾಷನಲ್ ಇಂಗ್ಲಿಷ್ ಪಬ್ಲಿಕ್ ಸ್ಕೂಲ್. 4 schools we have adopted ಇರ್ತಾರೆ. ಅಲ್ಲೇನಂದ್ರೆ ನಾನು ಇನ್ಫ್ರಾಸ್ಟ್ರಕ್ಚರ್ ನಾನು ಆಸ್ ಎ ಸ್ವಂತ ಜಾಗಗಳನ್ನ ಬರ್ಕೊಟ್ಬಿಟ್ಟಿದ್ದೀನಿ. ಡಿಫರೆಂಟ್ ಕ್ವಶನ್. ಒಂದ್ ಕಡೆ 10 ಎಕರೆ ಬರ್ಕೊಟ್ಟಿದ್ದೀನಿ, ಒಂದ್ ಕಡೆ 5 ಎಕರೆ ಕೊಟ್ಟಿದ್ದೀನಿ, ಇನ್ನೊಂದ್ ಕಡೆ 5 ಎಕರೆ ಕೊಟ್ಟಿದ್ದೀನಿ. ಮೋಸ್ಟ್ಲಿ 20 acres ಅಷ್ಟು ನಮ್ಮ ಫ್ಯಾಮಿಲಿ ಜಮೀನೇ ಬರ್ಕೊಟ್ಬಿಟ್ಟು ಸ್ಕೂಲ್ಗೋಸ್ಕರ. ಇನ್ನು ನಾನು ಯಾರು ಮಾಡ್ತೀನಿ ಯಾರು ತಗೊಳ್ಳೋದಿಲ್ಲ. ಯಾಕೆ ಬೇಡ, ನಮ್ಮ ಮಕ್ಕಳಿಗೆ ಅನುಕೂಲ ಆಗಿರ್ತೀನಿ ಸುಮಾರು ಕೊಟ್ಟು 4 ಕಡೆನೂ ದೊಡ್ಡ ದೊಡ್ಡ ಸ್ಕೂಲು ಹಾಸ್ಟೆಲ್ಗಳು ಆಗಿವೆ. ಬಟ್ ಇನ್ನ ದೊಡ್ಡದಾಗಿದೆ. ಇವತ್ತು 20 ಸ್ಕೂಲ್ಗೆ ಸ್ಟಾರ್ಟಿಂಗ್ ಇವತ್ತು ನೀವು ಪ್ರಾರಂಭ ಮಾಡಿದ್ವಿ. ಇದಕ್ಕೆ ಬೇರೆ ಬೇರೆ ಅನೇಕ ನಮಗೆ ಇಶ್ಯೂ ಬಿಸಿ ಇರೋದ್ರಿಂದ ಮಾಡಕ್ಕಾಗಲಿಲ್ಲ. ಇನ್ಕ್ಲೂಡಿಂಗ್ ನಮ್ಮ ಸರ್ಕಾರದ ಕಾರ್ಪೊರೇಷನ್ಗಳಲ್ಲಿ ನಾನು 2 ಸ್ಕೂಲನ್ನ ನಮ್ಮ ಕಾನ್ಸ್ಟಿಟ್ಯೂನ್ಸಿಲೆ, ಒಂದು ಆರೋಪಲೆ, ಇನ್ನೊಂದು ಸ್ಕೂಲು ನಮ್ಮ ಕಾವೇರಿ ನಿಗಮದಿಂದ ಐಗೋಳು ಇಲ್ಲೊಂದು ಸ್ಕೂಲು, ಆರೋಪಲೆ ಇಲ್ಲೊಂದು ಸ್ಕೂಲು. ಅದನ್ನು ನಮ್ಮ ಸರ್ಕಾರ ನಿಗಮದಿಂದ ಅವ್ರಿಗೆ 10 ಕೋಟಿ ರೂಪಾಯಿ ಇದು ಇನ್ವೆಸ್ಟ್ಮೆಂಟ್ ಮಾಡಿ ಬೋರ್ಡ್ ಅಲ್ಲೂ ಕೂಡ ನಾನು ಪಾಸ್ ಮಾಡಿದ್ದೀನಿ. ಅದು ಕೂಡ ಈಗ ಟೆಂಡರ್ ಸ್ಟೇಜ್ಗೆ ಹೋಗ್ತಾ ಇದೆ. ಸೊ ಇದೊಂದು ದೊಡ್ಡ ವಿನೂತನವಾದಂತ ಇದೊಂದು ಯೋಜನೆ, ಒಂದು ಇತಿಹಾಸ ಪುಟಕ್ಕೆ ನೀವು ಸೇರ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮ ಇದೆಯಲ್ಲ, ಇದು ಬರೀ ನೀವು ಒಂದು ಇನ್ಫ್ರಾಸ್ಟ್ರಕ್ಚರ್ ಕಟ್ಕೊಡುವಂಥದ್ದಲ್ಲ. ಇದು ಲೈಫ್ ಟೈಮ್ ಒಂದು ನಿಮಗೂ ಕೊಂಡ ಒಂದು ಸಮಾಧಾನ. ಒಳ್ಳೆ ಕಾಸ್ಗೆ ಕೊಟ್ಟಿದ್ದೀರಿ ಅಂತ ನಿಮ್ಗಿರೋಂತ ಏನು 2% ನೀವೇನು ಕೊಡ್ಬೇಕು ಅಂತ ಇದೆ ಅದನ್ನ ಸರ್ಕಾರದ ವಶಕ್ಕೆ. ಆಮೇಲೆ ನಮ್ಗೆ ಯಾರು ಕೂಡ ದುಡ್ಡು ಕೊಡೋಕ್ಕಾಗುತ್ತೆ. ಸರ್ಕಾರ ಬರೀ ಮಾನಿಟರ್ ಮಾಡ್ತದೆ. ನಲ್ಲಿ ಫಿಕ್ಸ್ ಅಪ್ ಎ ಕಾಂಟ್ರಾಕ್ಟರ್, ನಲ್ಲಿ ಬಿಲ್ಡ್ ಯುವರ್ ಸೆಲ್ಫ್. ವಿ ಡೋಂಟ್ ವಾಂಟ್ ಎನಿ ಮನಿ. ಹಿಂದೆ ಕಾಂಟ್ರಾಕ್ಟರ್ ನೀವು ನಮ್ಗೆ ಕೊಟ್ಬಿಟ್ರೆ ತಿರ್ಗಿ 17% 15% GST ಆಗ್ತದೆ. ವಿ ಡೋಂಟ್ ವಾಂಟ್ ದಟ್ ಪ್ರಾಬ್ಲಮ್. ಒನ್ಲಿ ವಿ ವಿಲ್ ಲುಕ್ ಅಪ್ ನಾವೇನ್ ಪ್ಲಾನ್ ನಾವೇನ್ ಪ್ಲಾನ್ ಒಪ್ಕೊಟ್ಟಿದೀವಿ ಆ ಪ್ಲಾನ್ ಪ್ರಕಾರ ಆ ಕ್ವಾಲಿಟಿ ಪ್ರಕಾರ ಬರ್ತಾ ಇದೆಯಾ ಇಲ್ವಾ ಇಷ್ಟೇ ನಮ್ಗೆ ಬೇಕಾಗಿದೆ. ಹೆಸರು ನಿಮ್ದು ಇರ್ತದೆ, ಸರ್ಕಾರದ ಹೆಸರು ಇರ್ತದೆ. ಆಮೇಲೆ ನಿಮ್ ಸ್ಕೂಲ್ಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಟೀಚರ್ಸ್ ಸಪೋರ್ಟ್ಗೆ 50,000 ಟೀಚರ್ಸ್ ಈಗ ವೇಕೆನ್ಸಿ ಇದೆ. ಒಂದ್ ಸ್ಕೂಲಲ್ಲಿ 5 ಇರ್ಬೋದು, ಒಂದ್ ಸ್ಕೂಲಲ್ಲಿ 3 ಇರ್ಬೋದು, ಒಂದ್ ಸ್ಕೂಲಲ್ಲಿ 4 ಇರ್ಬೋದು. ಆ ಸಪೋರ್ಟ್ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೆ ಆಯ್ಕೆ ಮಾಡ್ಕೊಂಡು ಬಿಟ್ಬಿಡ್ತಿಲ್ಲ. ಕೆಲವರು ಈಗ ನನಗೆ ವಿಪ್ರೋ ಬಂದಿದ್ರು. They said that we are ready to take up in Yadgir and Gulbarga. 2 districts, Wipro ಅವ್ರು ಬಂದಿದ್ರು. ಫುಲ್ ನಾವೇ ಮಾಡ್ಕೊಡ್ತೀವಿ ಅಂತ ವಿಪ್ರೋ ಬರ್ತಿದ್ರು. ಸೊ ಹಂಗೆ ಇವತ್ತು ಬಂದಿದ್ದಾರೆ. ನನಗೆ ಇಲ್ಲಿ ಏನು 20 ನಮ್ಮ ಟೊಯೋಟಾ ಸಂಸ್ಥೆಯವರು ಇಲ್ಲಿ ನಮ್ಗೆ ಟೊಯೋಟಾ ಅವರು ಮತ್ತು ಕೇಟ್ರಲ್ ಇಂಡಿಯಾ, ಹಿಂದೂಸ್ತಾನ್ ಕೋಕಾ-ಕೋಲಾ, ಸ್ಟೌವ್ ಕ್ರಾಫ್ಟ್, ಕೆನಾನು, ಉಪ್ಕತಿ, ಅಂತಿಮ್, ಆಮೇಲೆ ಸೇಂಟ್ ಗೋವಿಂದ್, ಪ್ರೆಸ್ಟೀಜ್, ಆರ್ಚರ್ಡ್, ಆಮೇಲೆ ನಮ್ಮ ನ್ಯಾಷನಲ್ ಎಜುಕೇಶನ್ ಫೌಂಡೇಶನ್ ಮತ್ತು ನಮ್ಮ MS ಇಷ್ಟು ಜನ ಅವರ ಕನ್ಸಲ್ಟ್ಗಳನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಜ್ ಇದು. ನೆಕ್ಸ್ಟ್ ಇದು ವಿಲೇಜ್ಗಳು. ಇಲ್ಲಿ 5 ತಾಲೂಕು ಇದೆ. ಮಾಗಡಿಲಿ 5 ಸ್ಕೂಲು, ಮಾಗಡಿಲಿ 5, ಒಂದು ಸಂಕಿಗುಟ್ಟ, ಶ್ರೀಹರಿಪುರ, ಕಡೂರು, ಜಾಲಮಂಗಲ, ಎಂ ಕೋಪೇಹಳ್ಳಿ, ಇದು ಮಾಗಡಿ, ಬನ್ನಿಕುಪ್ಪೆ, ಬನವಾಸಿ, ಪತ್ರಹಳ್ಳಿ, ಅವೇರಳ್ಳಿ, ಚೀಲು, ರಾಮನಗರದಲ್ಲಿ, ಜೇಬ್ಯಾಟಳ್ಳಿ, ಹೊರೆಕೊಪ್ಪ, ಮಾಕ್ಲಿ,
ಮಾರ್ಲಿ ಚನ್ನಪಟ್ಟಣದಲ್ಲಿ, ಕನಕಪುರದಲ್ಲಿ ಕೊರಗನಹಳ್ಳಿ, ಉಯ್ಯಂಬಳ್ಳಿ, ಬಿಜ್ಜಹಳ್ಳಿ, ಚಿಕ್ಕಮದವಾಡಿ, ಐಗೋರಹಳ್ಳಿ, ಹೊಸದುರ್ಗ, ವಲಗಾರಹಳ್ಳಿ ಇಷ್ಟು ಕಡೆ ಇದು ನಮ್ಮ ಕನಕಪುರದಲ್ಲಿ. ಸೊ ಇದು ಆಗಿದೆ. ಇದಲ್ಲದೆ ಇನ್ನು 2 ಸ್ಕೂಲ್ ನಾನು ಬೇರೆ ಯಾರು ಹೇಳ್ತೇನೆ. ಕುಳಗಲ್ಲಲ್ಲೂ ಕೂಡ 2 ಸ್ಕೂಲ್ ಅಲ್ಲ, ಅಲ್ಲೂ ಕೂಡ ನಮ್ಮ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ತೆಗೆದುಕೊಂಡಿದೆ. ನಾವು ಈಗಾಗಲೇ ಫಸ್ಟ್ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇದು ನಮ್ಮ ರಾಮನಗರ ಜಿಲ್ಲೆನ ಮಾಡೆಲ್ ಡಿಸ್ಟ್ರಿಕ್ಟ್ ಮಾಡ್ತೀವಿ ಅಂತ ಈಗಾಗಲೇ ನಾವು ಹೊರಟಿದ್ದೇವೆ. ಅದಕ್ಕೆ ಫಸ್ಟ್ ಮೊದಲು ಇಡೀ ಸ್ಟೇಟ್ ಅಲ್ಲಿ ಇದು ಪ್ರಾರಂಭ ಆಗಿದ್ದು ಮುಂಚಿತವಾಗಿ ನಮ್ಮಲ್ಲಿ ಹೆಂಗೆ ನರೇಗಾ ವಿಚಾರದಲ್ಲಿ ನಾವು ಹೈಯೆಸ್ಟ್ ದುಡ್ಡನ್ನ ನಮ್ಮ ತಾಲೂಕಿನಲ್ಲಿ ಖರ್ಚು ಮಾಡಿದ್ದೋ ಆ ದೃಷ್ಟಿಯಿಂದ ಇದನ್ನ ಬಂದು ಬೇರೆಯವ್ರಿಗೆ ನಾವು ತೋರ್ಸಕ್ಕಿಂತ ಮುಂಚಿತವಾಗಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗಲಿ ಅಂತ ಹೇಳಿ ನಮ್ಮ ಬೆಂಗಳೂರು ಸುತ್ತಮುತ್ತಲು ಅರ್ಬನ್ ಡಿಸ್ಟ್ರಿಕ್ಟ್ ಅಲ್ಲಿ ಈಗಾಗಲೇ ಇನ್ಫೋಸಿಸ್ ಅವರು ನಮ್ಮ MSc ಅವರು ಎಲ್ಲ ಈಗಾಗಲೇ ಮಾಡಿದ್ದಾರೆ. ಅದನ್ನು ತೋರಿಸಿದ್ರು, ಇನಾಗ್ರೇಷನ್ ರೆಡಿ ಆಗಿದೆ, ಅದನ್ನೆಲ್ಲ ಕೆಲವೆಲ್ಲ ಮಾಡಿದ್ದಾರೆ. ಹಾಗೆ ರಾಮಲಿಂಗ ರೆಡ್ಡಿ ಅವ್ರ ಸ್ಕೂಲ್ಗೂ ನಾನು ನೋಡ್ಕೊಂಡು ಬಂದೆ, ಅರ್ಬನ್ ಅಲ್ಲಿ ಮಾಡಿದ್ದಾರೆ. ನಮ್ಮ ಉದ್ದೇಶ ಯಾವ ಟೌನ್ ಅಲ್ಲೂ ಸ್ಕೂಲ್ ಇರುವ, ಟೌನು ಸಿಟಿ ಇಲ್ಲ, ರಾಮನಗರ ಸಿಟಿ ಇಲ್ಲ, ಕನಕಪುರ ಸಿಟಿ, ಒನ್ಲಿ 3 ಪಂಚಾಯತಿ 2 ಪಂಚಾಯತಿ ಸೇರಿ ಪಾಪ್ಯುಲೇಷನ್ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಶಾಲೆಗಳನ್ನ ಗ್ರಾಮ ಪಂಚಾಯತಿ ಮಟ್ಟದ ಮಕ್ಕಳಿಗೆ ಈ ಒಂದು ಇಂಟರ್ನ್ಯಾಷನಲ್ ಸ್ಟೇಟಸ್ ಬರುವಂತ ಒಂದು, ಯಾಕೆಂದ್ರೆ ಇವತ್ತು ನಮ್ಮ ಮಕ್ಕಳು ಕಾಂಪಿಟೇಷನ್ ಮಾಡಬೇಕಾಗಿರೋದು ಬೆಂಗಳೂರು ಮಕ್ಕಳ ಜೊತೆ ಅಲ್ಲ, ಕನಕಪುರ ಮಕ್ಕಳ ಜೊತೆ ಅಲ್ಲ, ರಾಮನಗರ ಮಕ್ಕಳ ಜೊತೆ ಅಲ್ಲ. ನಮ್ಮ ಜನ ಸ್ಟೇಟ್ ಮಟ್ಟದಲ್ಲಿ, ನ್ಯಾಷನಲ್ ಮಟ್ಟದಲ್ಲಿ, ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಆ ಕ್ವಾಲಿಟಿ ಆಫ್ ಎಜುಕೇಶನ್ ನ ಕಾಂಪೀಟ್ ಮಾಡಬೇಕಾಗುತ್ತೆ. ಆ ದೃಷ್ಟಿಯಿಂದ ಈ ಒಂದು ಪ್ರಯತ್ನ ನಾವು ಮಾಡಿದ್ವಿ. ಸೊ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಯಾರು ಇವತ್ತು ನನಗೆ ಕನ್ಸೆಂಟ್ ಕೊಟ್ಟು ಬಂದಿದ್ದೀರಿ, ಆನ್ ಬಿಹಾಫ್ ಆಫ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಐ ಹೋಲ್ಹಾರ್ಟೆಡ್ಲಿ ಥ್ಯಾಂಕ್ ಯು. ಅಂಡ್ ನಿಮ್ಮ ಬಾಂಧವ್ಯ ಇದೆಯಲ್ಲ, ಅಲ್ಟಿಮೇಟ್ಲಿ ವಿ ಆರ್ ದೇರ್ ಫಾರ್ ದಿ ಸೇಕ್ ಆಫ್ ದಿ ಸೊಸೈಟಿ. ಸೊ ಈ ಸಂದರ್ಭದಲ್ಲಿ ನಾವು ಈ ಪ್ರೈಮರಿ ಎಜುಕೇಶನ್ಗೆ ಒತ್ತು ಕೊಡೋದು ಇದಕ್ಕಿಂತ ದೊಡ್ಡ ಸಮಾಧಾನಕರವಾದ ಇಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಕೆಲವರು ಬೇರೆ ಬೇರೆ ವಿವಿಧ ವ್ಯಾಖ್ಯಾನ ಮಾಡ್ಬೋದು, ಟೀಕೆ ಮಾಡ್ಬೋದು, ಅವಾಗೆಲ್ಲ ನಾನು ಬೇರೆ ಸಂದರ್ಭದಲ್ಲಿ ಮಾತಾಡ್ತೀನಿ. ಇಟ್ಸ್ ಎ ವೆರಿ ಗ್ರೇಟ್ ಇನಿಷಿಯೇಟಿವ್ ವಿಚ್ ವಿ ಹ್ಯಾವ್ ಟೇಕನ್ ಜಾಯಿಂಟ್ಲಿ. ಜಾಯಿನಿಂಗ್ ಟುಗೆದರ್ ಇಸ್ ದಿ ಬಿಗಿನಿಂಗ್, thinking together is the progress, working together is success. I hope that all of us shall work together and we make this a very big program. And Karnataka Ramanagara district shall be the model of this great initiative. Thank you. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.